ಡಯಾಲಿಸಿಸ್ ಕೊಡ್ತಾ ಇದ್ದಂತಹ ಬೌರಿಂಗ್ ಆಸ್ಪತ್ರೆ ಈಗ ಡಯಾಲಿಸಿಸ್ ಘಟಕನೇ ಶಿಫ್ಟ್ ಮಾಡಲಾಗಿದೆ. ಬೌರಿಂಗ್ನಿಂದ ಚರಕ ಆಸ್ಪತ್ರೆಗೆ ಶಿಫ್ಟ್ಗೆ ಸಿದ್ಧತೆಗಳಾಗಿದೆ. ಚರಕ ಆಸ್ಪತ್ರೆಗೆ ಶಿಫ್ಟ್ ಆದ ಹಿನ್ನೆಲೆ ಬೌರಿಂಗ್ ಆಸ್ಪತ್ರೆಯ ವಿರುದ್ಧ ಜನ ಕಿಡಿಕಾರಿದ್ದಾರೆ. 4-5 ವರ್ಷದಿಂದ ಉಚಿತ ಡಯಾಲಿಸಿಸ್ ಪಡಿತಾ ಇರೋ ರೋಗಿಗಳು ಚರಕ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ ದುಪ್ಪಟ್ಟು ಹಣ ಕೊಡಬೇಕು. ಪ್ರತಿಷ್ಠಿತ ಆಸ್ಪತ್ರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ಇದೆ. ಆದರೆ ಈಗ ಆ ಒಂದು ಘಟಕವನ್ನು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಅಂತೇಳಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸಲಾಗಿದೆ. ಇದಕ್ಕೆ ಈಗಾಗಲೇ ರೋಗಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಬೇರೆ ಕಡೆಗೆ ಅವರಿಗೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ನಮ್ಮ ಜೊತೆಗೆ ಒಂದಷ್ಟು ಏನು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರುವಂತಹ ರೋಗಿಗಳಿದ್ದಾರೆ. ಯಾಕಂತಂದರೆ ಅವರಿಗೆ ಡಯಾಲಿಸಿಸನ್ನು ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಿರುವಂಥದ್ದು. ಯಾಕಂದರೆ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ಸುಸ್ತಾಗುತ್ತೆ, ಮಾಡಿಸ್ಕೊಂಡ ಮೇಲೆ ಹೇಗಿರುತ್ತೆ, ಯಾವ ರೀತಿ ರೆಸ್ಟ್ ಮಾಡಬೇಕು ಎಲ್ಲವೂ ಕೂಡ ಅವರೇ ಅದನ್ನು ದಿನನಿತ್ಯ ಅಂದರೆ ಪರದಾಡುವಂಥದ್ದು ರೋಗಿಗಳು. ಅವ್ರನ್ನ ಮಾತಾಡಿಸ್ತೀನಿ, ಯಾಕೆ ಈಗ ಬೌರಿಂಗ್ ಆಸ್ಪತ್ರೆಯಿಂದ ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಕೇಳ್ತೀನಿ. ಸರ್, ಈಗ ನೀವು ಇಲ್ಲಿ ಡಯಾಲಿಸಿಸ್ ಎಷ್ಟು ಟೈಮಿಂದ ಮಾಡಿಸ್ಕೊತಾ ಇದ್ದೀರಿ ಬೌರಿಂಗ್ ಆಸ್ಪತ್ರೆಯಲ್ಲಿ? ನಾವು ಸುಮಾರು 3 ವರ್ಷದಿಂದ ಮಾಡಿಸ್ತಾ ಇದ್ದೀವಿ. ಈಗ ಏನು ಸಮಸ್ಯೆ ಆಗ್ತಾ ಇದೆ ಮೇಡಮ್? ಆಲ್ ಆಫ್ ಸಡನ್ ಈಗ ನಮ್ಮನ್ನು ಇಲ್ಲಿಂದ ಚರಕಾಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ಅಲ್ಲಿ ಯೂನಿಟ್ ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಬಟ್ ನಮಗೆ ಇಲ್ಲಿ ಬಸ್ ಸ್ಟಾಪ್ ಹತ್ರ ಇದೆ, 50 ಮೀಟರ್ಸ್ ಇದೆ. ಇಲ್ಲಿಂದ ಚರಕ ಹಾಸ್ಪಿಟ್ಲಿಗೆ ಬಸ್ ಸ್ಟಾಪಿಂದ 1 ಕಿಲೋಮೀಟ್ರ್ ಆಗುತ್ತೆ. ನಾವು ಡಯಾಲಿಸಿಸ್ ಆದಮೇಲೆ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ ನಮ್ಮಿಂದ. ಯಾವ ಸಂದರ್ಭದಲ್ಲಿ ಬಿದ್ದೋಗ್ತೀವೋ ಕೆಳಗಡೆ ನಮಗೆ ಗೊತ್ತಾಗಲ್ಲ. BP ಲೋ ಆಗ್ಬೋದು, ಶುಗರ್ ಲೋ ಆಗ್ಬೋದು, ಏನಾದರೂ ಆಗ್ಬೋದು. ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ನಮ್ಗೆ ಯಾವುದು ಸೋರ್ಸ್ ಇಲ್ಲ. ಇಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವರು ಚಾರ್ಜಸ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ. ನಾವು 11 ವರ್ಷದಿಂದ ಮಾಡಿಸ್ಕೊತಾ ಇದ್ದೀವಿ ಮೇಡಮ್. ನಾವು ಒಂದು ಏನಾದರೂ ಐಟಮ್ ಇಲ್ಲ ಅಂದರೆ ಬೆಡ್ ಮಿಷನ್ ಒಂದು ತಗೊಬಂದಿಲ್ಲ. ನಾವು ಎಲ್ಲ ಐಟಮು ತಗೊಬಂದು, ಇಲ್ಲ ಅಂದರೆ ಟಿನ್ಸ್ ಇಲ್ಲ, ಖಾಲಿ ಆಗಿದೆ, ಸ್ಟಾಕ್ ಬಂದಿಲ್ಲ ಅಂದರೆ ನಾವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.